ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಶ್ರೀವಾಸ್ತು ಶುಭಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಜ್ಯೋತಿ. ವೀಕ್ಷಕರೇ, ಇವತ್ತಿನ ಶ್ರೀವಾಸ್ತು ಶುಭಮಸ್ತು ವಿಶೇಷ ನೇರಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಖ್ಯಾತ ವಾಸ್ತುತಜ್ಞರಾದಂತಹ ಡಾಕ್ಟರ್ ಯತೀಂದ್ರ ಸಾಯಿ ಗುರೂಜಿ ಅವರಿದ್ದಾರೆ. ಅವರ ಇವತ್ತಿನ ಸಂಚಿಕೆಯಲ್ಲಿ ಈ ಮದುವೆ ಯಾಕೆ ವಿಳಂಬ ಆಗುತ್ತೆ, ಇದಕ್ಕೆ ಕಾರಣಗಳೇನು, ಮತ್ತೆ ಯಾವ ಒಂದು ವಾಸ್ತು ದೋಷ ಇದಕ್ಕೆ ಕಾರಣ ಅನ್ನೋದ್ರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಸಾಯಿ ಗುರುಭ್ಯೋ ನಮಃ. ನಮಸ್ತಭ್ಯಂ. ಸರ್ವರಿಗೂ ನಮಸ್ಕಾರ. ಅಮ್ಮ ನಮಸ್ತೆ. ನಮಸ್ತೆ ಗುರುಜಿ. ಗುರುಜಿ, ನಿಜಕ್ಕೂ ಈ ಮದುವೆ ವಿಳಂಬ ಆಗೋದಕ್ಕೆ ಕಾರಣ ಏನು ಅಂತ? ಯಾಕಂದ್ರೆ ಎಷ್ಟೋ ಪ್ರಪೋಸಲ್ಗಳು ಬಂದು ಹೋಗುತ್ತೆ, ಆದ್ರೆ ಮದುವೆ ಮಾತ್ರ ವಿಳಂಬ ಆಗುತ್ತೆ. ಅಂದ್ರೆ ಮ್ಯಾಚ್ ಆಗಿದ್ರು ಕೂಡ ಮದುವೆ ಅವಾಗ ಡಿಲೇ ಆಗ್ತಾನೆ ಇರುತ್ತೆ. ಅದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ? ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್. ಆ ವರ್ಡ್ ಏನಕ್ಕೆ ಬಂತೋ ಗೊತ್ತಿಲ್ಲ. ನೆಕ್ಸ್ಟ್ ಈಗ ನಾನು ಮಾತನಾಡುವಂತ ಈ ಸಂಚಿಕೆಯಲ್ಲಿ ವಿಶೇಷವಾಗಿ ಮದುವೆಗಳು ಏನಕ್ಕೆ ಡಿಲೇ ಆಗ್ತವೆ ಅಥವಾ ಪ್ರಪೋಸಲ್ಗಳು ಫಿಕ್ಸ್ ಆಗ್ತವೆ, ಫಿಕ್ಸ್ ಆದ್ಮೇಲೆ ಮದುವೆ ಆಗೋದಿಲ್ಲ. ಇದನ್ನೆಲ್ಲ ನೋಡ್ತಾ ಹೋದ್ರೆ ಒಂದು ಕುಟುಂಬದ ತಂದೆ ತಾಯಿ, ಹೆಣ್ಣೆತ್ತಂತ ತಂದೆ ತಾಯಿ, ಅವ್ರ ಸಂಕಟ ಅವ್ರಿಗೇನೆ ಗೊತ್ತು. ನಿಜ ಹೇಳ್ಬೇಕು ಅಂದ್ರೆ ಪ್ರತಿಯೊಬ್ಬ ತಂದೆ ತಾಯಿ ಏನ್ ಯೋಚನೆ ಮಾಡ್ತಾರಂದ್ರೆ, ತಮ್ಮ ಮಗಳಿಗೆ ಒಂದು ಉತ್ತಮ ಭಾಗ್ಯವನ್ನ ಕೊಟ್ಬಿಟ್ರೆ ನಮ್ಮ ಜೀವನದಲ್ಲಿ ಅದು ದೊಡ್ಡ ಸಾರ್ಥಕ ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ಅದಕ್ಕೋಸ್ಕರ ನಾವು ತುಂಬಾ ಹಂಬಲಿಸ್ತಾ ಇರ್ತೀವಿ. ನಿಜ ಹೇಳ್ಬೇಕು ಅಂದ್ರೆ ಇಲ್ಲಿ ಪರಿಸ್ಥಿತಿ ಹೀಗಿದೆ. ಗಂಡುಗಳು ಬರ್ತವೆ, ನೋಡ್ಕೊಂಡು ಹೋಗ್ತಾರೆ, ಹೋಗಿ ತಿಳಿಸ್ತೀವಿ ಅಂತ ಹೇಳ್ತಾರೆ, ತಿಳಿಸೋದಿಲ್ಲ. ಒಂದು ಎರಡಾದ್ರೆ ಪರವಾಗಿಲ್ಲ, ಸಾಕಷ್ಟು ಗಂಡುಗಳು ಬಂದು ನೋಡ್ಕೊಂಡು ಹೋಗ್ತಾ ಇದ್ರೆ ಕೊನೆಯ ಹಂತದಲ್ಲಿ ಯಾವ ಸ್ಥಿತಿ ಬರುತ್ತೆ ಅಂದ್ರೆ ಆ ಕುಟುಂಬಕ್ಕೆ ಜನನೇ ಮಾತಾಡ್ಕೊಳ್ಳಿಕ್ ಪ್ರಾರಂಭ ಮಾಡ್ಬಿಡ್ತಾರೆ. ಆ ಹುಡುಗಿ ಜಾತಕದಲ್ಲಿ ಏನೋ ದೋಷ ಇರ್ಬೇಕ್ರಿ, ಅದಕ್ಕೆ ಮದುವೆ ಆಗಿಲ್ಲ, ಅಥವಾ ಅವಳಲ್ಲಿ ಏನೋ ಸಮಸ್ಯೆ ಇರಬೇಕು, ದೈಹಿಕವಾದಂತ ಸಮಸ್ಯೆ ಇರಬೇಕು, ಅದಕ್ಕೆ ಮದುವೆ ಆಗಿಲ್ಲ. ಇಂಥ ಒಂದು ವಿಷಯಗಳೇನಾದ್ರೂ ಹೊರಗಡೆ ಬಿದ್ದಾಗ ಆ ಹೆಣ್ಣಿನ ಮನಸ್ಥಿತಿ ಮತ್ತು ಆ ಕುಟುಂಬದ ಮನಸ್ಥಿತಿ ಏನಿದೆಯಲ್ಲ, ಅದನ್ನ ಯಾರು ಸಹಿಸ್ಲಿಕ್ಕೆ ಆಗೋದಿಲ್ಲ. ನಿಜ, ಇಂಥ ಒಂದು ಪರಿಸ್ಥಿತಿ ಇದೆಯಲ್ವಾ? ಹಾಗಾದಲ್ಲಿ ನಾವು ಎಲ್ಲಿ ಫೇಲ್ಯೂರ್ ಆಗ್ತಾ ಇದೀವಿ, ಯಾವುದನ್ನು ಸರಿಯಾಗಿ ನೋಡ್ಕೊಳ್ತಿಲ್ಲ. ಜ್ಯೋತಿರ್ವಿಜ್ಞಾನ ಅಂತ ಹೇಳಿದ್ರು, ಇಷ್ಟೆಲ್ಲ ಹೇಳಿದ್ರು ಕೂಡ ಯಾಕೆ ಫೇಲ್ಯೂರ್ ಆಗ್ತೀವಿ ನಾವು? ಎಲ್ಲಾ ಒಂದ್ ಕಡೆ ಇದೆ ನಾವು ವಿಶೇಷ ಅಂತ ನೋಡ್ತಾ ಹೋಗ್ತೀವಿ. ಸರ್ವೇ ಸಾಮಾನ್ಯವಾಗಿ ಎಲ್ಲೇ ಹೋದ್ರು, ಆಸ್ಟ್ರಾಲಜರ್ಸ್ ಆಗಿರ್ಬೋದು, ಶಾಸ್ತ್ರಗಳು ಎಲ್ಲೂ ಹೋದ್ರು ಕೂಡ ನಾವು ಹೇಳೋದು, ಹೆಣ್ಣಿಗೆ ಕುಜದೋಷ ಇದೆ, ಪರಿಹಾರ ಮಾಡ್ಕೊಳ್ಳಿ. ರಾಹು ದೋಷ ಇದೆ, ಪರಿಹಾರ ಮಾಡ್ಕೊಳ್ಳಿ. ಮತ್ತೆ ಕಳತ್ರ ದೋಷಗಳಿದಾವೆ, ಪರಿಹಾರ ಈಗ ಅನೇಕ ದೋಷಗಳಿದಾವೆ, ಪರಿಹಾರ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಪರಿಹಾರನೂ ಮಾಡ್ಕೊಳ್ತಾರೆ. ಪರಿಹಾರ ಮಾಡ್ಕೊಂಡ್ಮೇಲೆ ಯಾಕೆ ಮದುವೆ ಆಗ್ಬಾರ್ದಾಗಿತ್ತು? ಇದು ವಿಶಿಷ್ಟ ಅಲ್ವಾ? ಇಲ್ಲಿ ಪರಿಹಾರ ಮಾಡ್ಕೊಂಡ್ಮೇಲೆ ಕೂಡ ಏನು ಕಂಕಣ ಬಲ ಕೂಡಿ ಬರಲಿಲ್ಲ ಅಂದಾಗ ನಾವು ಯೋಚನೆ ಮಾಡಬೇಕಾದಂತ ವಿಚಾರ. ಜ್ಯೋತಿರ್ವಿಜ್ಞಾನ ನೀಟಾಗಿ ಹೇಳಿದೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಏನ್ ಹೇಳುತ್ತೆ? ಯಾವುದೇ ದೋಷಗಳಾಗಿರ್ಲಿ, ಅವರ ಹಿಂದಿನ ಜನ್ಮದ ಕರ್ಮಾನುಫಲವಾಗಿ ಜನನ ಕಾಲದಲ್ಲಿನೇ ಆ ದೋಷಗಳು ಬಂದ್ಬಿಟ್ಟಿರ್ತವೆ. ಅದಕ್ಕೆ ಪರಿಹಾರ ಮಾಡ್ಕೋಬೇಕಾಗಿದ್ದು ಧರ್ಮ ಸಿಂಧು ಒಪ್ಕೊಂಡ್ಬಿಡ್ತೀನಿ. ಅದಾದ್ಮೇಲೆ ಮಾಡ್ಕೊಳ್ಳಿಕ್ಕೆ ಮದುವೆ ಆಗ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದಾಗ ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕೆ ಹೇಳೋದು, ಇಲ್ಲಿ ಹೇಳುತ್ತೆ, ಜ್ಯೋತಿಷ್ಯ ವಿಶ್ಲೇಷಕರು ವಿಶೇಷವಾಗಿ ಗಮನಿಸಬೇಕಾಗಿದ್ದೇನೆಂದ್ರೆ, ಕೇವಲ ಲಗ್ನ ಕುಂಡಲಿಯನ್ನು ಮಾತ್ರ ನೋಡಿ ಡಿಸೈಡ್ ಮಾಡಬೇಡಿ, ಗ್ರಹಗಳ ಗೋಚಾರ ಸ್ಥಿತಿಯನ್ನ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳುತ್ತೆ. ಗ್ರಹಗಳ ಗೋಚಾರ ಸ್ಥಿತಿ ಅಂದ್ರೆ ಏನು? ಜನನ ಕಾಲದಲ್ಲಿರುವಂತಹ ಗ್ರಹ ಸ್ಥಿತಿ ಅವಾಗ ಏನೇನಿತ್ತು ಆ ಒಂದು ಕುಂಡಲಿಯಲ್ಲಿ, ಮತ್ತು ಈಗ ಯಾವ್ಯಾವ ಪ್ಲಾನೆಟ್ ಎಲ್ಲೆಲ್ಲಿದೆ ಅನ್ನೋದ್ರ ಬಗ್ಗೆ ನೀವು ಗಮನ ಹರಿಸಿ, ಆಮೇಲೆ ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಬರುತ್ತೆ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ಮಾಲ್ ಕಂಡೀಷನ್ಸ್ ನಾನು ಹೇಳ್ತಾ ಹೋಗ್ತೀನಿ. ಇದು ಇಟ್ಸ್ ವೆರಿ ಫ್ಯಾಕ್ಟ್. ಇದರಲ್ಲಿ ಸ್ವಲ್ಪ ಸ್ಮಾಲ್ ರಿಸರ್ಚ್ ಇರುತ್ತೆ, ಇದ್ರಲ್ಲಿ ಸುಮ್ಮನೆ ಏನೂ ಹೇಳಲಿಕ್ಕಾಗಲ್ಲ. ಮೊದಲನೇದಾಗಿ ಹೇಳ್ತಿರೋದು ಏನಂದ್ರೆ, ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ವೃಶ್ಚಿಕ ರಾಶಿಯಲ್ಲಿ ಶನಿಯ ಸಂಚಾರ ನಡೀತಾ ಇದೆ. ಇಂಥವ್ರಿಗೆ ಎಷ್ಟೇ ಪ್ರಪೋಸಲ್ ಬಂಧುಗಳನ್ನು ಫಿಕ್ಸ್ ಆಗ್ತಾ ಇಲ್ಲ. ಇದೇ ಸಂದರ್ಭದಲ್ಲಿ ಆ ಶನಿಯ ಜೊತೆ ಗೋಚಾರದಲ್ಲಿ ಚಂದ್ರ ಬಂದು ಆ ಒಂದು ವೃಶ್ಚಿಕ ರಾಶಿಯಲ್ಲಿ ಬಂದು ಕೂತ್ಕೊಂಡಂದ್ರೆ ಚಂದ್ರ ನೀಚನಾಗ್ತಾನೆ. ನೋಡಿ, ಶನಿ ಬಂದು ಮಂದಕಾರಕ, ಶನಿ ಮನೋಕಾರಕ, ನೀಚ ಸ್ಥಿತಿಯಲ್ಲಿ ಬರ್ತಾನೆ. ಬಂದಾಗ ಏನಾಗುತ್ತೆ, ಆ ಹೆಣ್ಣು ಮಗುವಿಗೆ ಗಂಡುಗಳಿಗೆ ತೋರಿಸಿ ಅವೊಂಥರ ಆಟದ ಗೊಂಬೆಗಳಾಗ್ಬಿಡ್ತಾವೆ. ಸೀರೆ ಉಡಿಸೋದು, ತೋರಿಸೋದು. ಆ ಮಗುಗೆ ಇಷ್ಟಂತ ಮನಸ್ಥಿತಿ ನೋಡ್ಕೋಬೇಕಲ್ಲ. ಆ ಮಗು ಏನು ಮಾಡುತ್ತೆ ಅಂದ್ರೆ, ಶಿ ವಿಲ್ ನೆಗ್ಲೆಕ್ಟ್
ಮದುವೆನೇ ಬೇಡ ಅಂತ ಒಂದು ಪರಿಸ್ಥಿತಿಗೆ ಸಿಕ್ಕೊಂಡ್ಬಿಡುತ್ತೆ. ಈ ಸಂದರ್ಭದಲ್ಲಿ ನಾವು ಆ ಮಗುವಿಗೆ ಮನಸ್ಥಿತಿಯನ್ನ ಮತ್ತು ಧೈರ್ಯವನ್ನು ತುಂಬಬೇಕಲ್ಲ. ಆ ಸಂದರ್ಭದಲ್ಲಿ ಅವಾಗ ಬರುತ್ತೆ ಈ ಧರ್ಮ ಸಿದ್ಧಾಂತಗಳು, ಹಿಂದೂ ಧರ್ಮದ ಪರಂಪರೆಗಳು ನಮ್ಮನ್ನ ಎಷ್ಟು ಅನುಕೂಲಕರ ಸ್ಥಿತಿಯಲ್ಲಿ ತಂದುಕೊಡ್ತವೆ ಅನ್ನೋದಕ್ಕೆ ಮನಃಶಾಂತಿಗಾಗಿ ಮಾಡಬೇಕಾದಂತ ವಿಶಿಷ್ಟವಾದಂತ ಆ ಸಂದರ್ಭದಲ್ಲಿ ಅದು ಕೇವಲ ಹಾರ್ಡ್ಲಿ 2.5 days ಮಾತ್ರ ಇರುತ್ತೆ. ಆ ಸಂದರ್ಭದಲ್ಲಿ ನೀವು ಹೆಣ್ಣನ್ನ ತೋರಿಸಬಾರದು. ನೀವು ಮಾಡೋ ತಪ್ಪಂದ್ರೆ ಇದು ಒಂದೇ, ತೋರಿಸ್ಬಿಡ್ತೀರಾ. ಕನಿಷ್ಠ ಪಕ್ಷ ಆ ಒಂದು 2.5 ದಿನಗಳ ಅವಧಿಯಲ್ಲಿ ದುರ್ಗ ಸಪ್ತಸತಿ ಪಾರಾಯಣವನ್ನ ಮಾಡಿಸಿ ತುಂಬಾ ಅನುಕೂಲ ಆಗುತ್ತೆ. ಆಮೇಲೆ ನಿಮ್ಮ ಕುಲದೇವತೆಗೆ ಸಂಬಂಧಪಟ್ಟಂತ ಹರಕೆ ಅಥವಾ ಕುಲದೇವತೆಯ ಕಲ್ಯಾಣೋತ್ಸವವನ್ನ ಮಾಡಿಸಿದ ಮೇಲೆ ಗಂಡಿಗೆ ತೋರಿಸಿ ಡೆಫಿನೆಟ್ಲಿ ಫಿಕ್ಸ್ ಆಗುತ್ತೆ. ಇದು ಒಂದು ಕಂಡೀಷನ್. ಇನ್ನು ಎರಡನೇ ಕಂಡೀಷನ್ ಇದೆ. ತುಂಬಾ ಇವೆಲ್ಲ ನೋಡ್ಲಿಕ್ಕೆ ನೀವು ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ನಾವು ಜ್ಯೋತಿರ್ವಿಜ್ಞಾನವನ್ನು ನೋಡುವಾಗ, ಜಾತಕಗಳು ನೋಡುವಾಗ ನೆಗ್ಲೆಕ್ಟ್ ಮಾಡ್ತೀವಿ. ಪ್ಲೀಸ್ ಕೈಂಡ್ಲಿ ಡೋಂಟ್ ನೆಗ್ಲೆಕ್ಟ್. ಇವೇ ತುಂಬಾ ಮೇಜರ್ ಥಿಂಗ್ಸ್ ಇವು. ಯಾಕಂದ್ರೆ ಜಾತಕ ದೋಷ ಪರಿಹಾರ ಮಾಡಿದ್ಮೇಲೆ ಕೂಡ ಇವನ್ನ ಗಮನಿಸ್ಬೇಕು. ಏನಾಗುತ್ತೆ, ಎಲ್ಲಿ ಜಾತಕ ಕುಂಡಲಿಯ ಲಗ್ನ ಭಾವ ಸಪ್ತಮ ಭಾವದಲ್ಲಿ ಶನಿ ಇದ್ದ, ಶನಿಯ ಜೊತೆ ಕುಜಗ್ರಹ ಅಂತ ಹೇಳ್ತೀನಿ. ಈಗ ತುಲಾರಾಶಿಯಲ್ಲಿ ಕುಜ ಇದ್ದಾನೆ. ಯಾರಿಗೆ ತುಲಾ ಲಗ್ನ ಇರುತ್ತೋ ಅಂತವ್ರಿಗೆ ದಯಮಾಡಿ ಈ ಒಂದು 30 ದಿನಗಳ ಕಾಲ ಯಾವುದೇ ಗಂಡಿಗೆ ಹೆಣ್ಣನ್ನ ತೋರಿಸಬೇಡಿ. ಯಾಕೆ, ಯಾವಾಗ ತುಲಾ ಲಗ್ನದಲ್ಲಿ ಕುಜ ನಡೀತಾ ಇದ್ದಾನೀಗ, ಆ ತುಲಾರಾಶಿಯವರ ಹೆಣ್ಣನ್ನ ತೋರ್ಸಕ್ ಹೋದ್ರೆ ಆ ಮಗುವಿನ ಮನಸ್ಥಿತಿ ಹೇಗಿರುತ್ತಾ, ಶಿಲ್ ಬಿ ವೆರಿ ಅಗ್ರೆಸಿವ್. ವೆರಿ ಅಗ್ರೆಸಿವ್. ಏನ್ ಅಗ್ರೆಸಿವ್ನೆಸ್ ಅಂದ್ರೆ, ಆಕಸ್ಮಿಕವಾಗಿ ನೀವು ತೋರಿಸಿದ್ದಾಯ್ತು ಅಂದ್ರೆ ಆ ಹುಡುಗನ ನೋಡಕ್ ನೆಗ್ಲೆಕ್ಟ್ ಮಾಡುತ್ತೆ. ಮತ್ತು ಆ ಹುಡುಗಿ ಇನ್ನೊಂದು ಇಟ್ಸ್ ವೆರಿ ಕಾಮನ್ ಸೆನ್ಸ್. ಏನ್ ಅನ್ಕೊಳ್ತಾಳೆ ಅಂದ್ರು, ನೋಡ್ಕೊಂಡು ಹೋದ್ಮೇಲೆ ತಂದೆ ತಾಯಿಗೆ ಹೇಳ್ತಾರೆ, ಇಲ್ಲ ಹುಡುಗ ಚೆನ್ನಾಗಿಲ್ಲ, ನೋಡ್ಲಿಕ್ಕೆ ಚೆನ್ನಾಗಿಲ್ಲ, ಸ್ಮಾರ್ಟ್ ಆಗಿಲ್ಲ, ಬ್ಲಾಕ್ ಇದ್ದಾನೆ, ತಲೆಯಲ್ಲಿ ಕೂದಲೇ ಇಲ್ಲ, ಈ ತರ ಏನೋ ಒಂದು ನೆಪ ಹೇಳ್ಬಿಟ್ಟು ರಿಜೆಕ್ಟ್ ಮಾಡ್ತಾರೆ. ಅಥವಾ ಇಲ್ಲ ಹುಡುಗಿ ಮಾತಾಡ್ಬೋದು ಒಂದು 5 ನಿಮಿಷ ಅಂತ ಟೈಮ್ ಬಿಟ್ಟಾಗ ನೇರವಾಗಿ ಆ ಹುಡುಗನಿಗೆ ಹೇಳುತ್ತೆ, ನೋಡು ನೀನಂದ್ರೆ ನನಗೆ ಇಷ್ಟ ಇಲ್ಲ, ನಾನು ಯಾರನ್ನೂ ಇಷ್ಟಪಡ್ತಾ ಇದ್ದೀನಿ. ಇಂಥ ಪರಿಸ್ಥಿತಿ ಇದ್ದಾಗ ನೀವು ಬಲವಂತ ಮಾಡಿ ಆ ಹುಡುಗಿ ಒಪ್ಸಕ್ ಪ್ರಯತ್ನ ಪಟ್ರೆ ಏನಾಗುತ್ತೆ? ಸೊ ಇಂಥ ಒಂದು ಕೆಲವೊಂದು ವಿಚಾರವಾಗಿ ನೀವು ಮಾಡಬೇಕು. ಇದಾದ್ಮೇಲೆ ಇನ್ನೊಂದು ಬಹಳ ಮುಖ್ಯವಾದಂತ ಕೆಲವೊಂದು 4 ಪಾಯಿಂಟ್ಸ್ ಇದೆ. ಇನ್ನೊಂದು ಪಾಯಿಂಟ್ ಇದೆ, ವರ್ಣಗ್ರಹ ಅಂತಂದು ಹೇಳ್ಬಿಟ್ಟು ಪ್ರತಿಯೊಬ್ಬ ಆಸ್ಟ್ರಾಲಜರ್ಸು ಅದನ್ನ ನೆಗ್ಲೆಕ್ಟ್ ಮಾಡ್ತೀರಾ. ದಯಮಾಡಿ ನೆಗ್ಲೆಕ್ಟ್ ಮಾಡಬಾರ್ದು. ವರ್ಣಗ್ರಹ ಅಂದ್ರೆ ಏನ್ ಗೊತ್ತಾ, ನೀವು ಹಳ್ಳಿ ಕಡೆ ಇವತ್ತು ಹೋಗಿ ನೋಡಿ, ಎಲ್ಲಿ ಕುಟುಂಬದಲ್ಲಿ ಅಶಾಂತಿ ಉಂಟಾಗುತ್ತೋ, ಶುಭ ಕಾರ್ಯಗಳು ನಡೆಯೋದಿಲ್ವೋ, ಅವಾಗ ಏನ್ ಮಾಡ್ತಾರೆ ಅವರು, ಆ ಹಳ್ಳಿಯಲ್ಲಿರುವಂತ ಬಾವಿ ಇದೆಯಲ್ಲ, ಬಾವಿಯಲ್ಲಿ 5 ಪಂಚ ಮುತ್ತೈದೆಯರು ಹೋಗ್ಬಿಟ್ಟು ಆ ನೀರನ್ನ ಸೇದಿ ಆ 5 ಬಿಂದಿಗೆಗಳಿಗೂ ಪೂಜೆ ಮಾಡಿ ಗಂಗೆ ಪೂಜೆಯನ್ನ ಮಾಡಿ ಆ ಬಿಂದಿಗೆಯನ್ನ ಮನೆಗೆ ತಂದಿರ್ತಾರೆ. ಅದು ಶುಭ ಸೂಚನೆ. ಅವತ್ತಿನಿಂದ ಅವ್ರ ಮನೆಯಲ್ಲಿ ಕಂಕಣ ಬಲ ಕೂಡ್ಕೊಂಡ್ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಓಕೆ ಗುರುಜಿ, ಇದ್ರ ಬಗ್ಗೆ ನಾವು ಮತ್ತಷ್ಟು ಮಾತಾಡೋಣ. ಎಸ್ ಮ್ಯಾಮ್. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ಶ್ರೀವಾಸ್ತು ಶುಭಮಸ್ತು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನೇತ್ರಾವತಿ ಅಂತ ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ನೇತ್ರಾವತಿ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯ ಹೇಳಿ. ನಂದು 31/8/1991. 31/8/1991. ಸಮಯ ಬೆಳಿಗ್ಗೆ 5 ಗಂಟೆ. ಓಕೆ, ಗುರುಜಿ ಅವರಿದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ ನೇತ್ರಾವತಿ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಮ್ಮ. ನಂದು ಮದ್ವೆ ಆಗಿಲ್ಲ ಇನ್ನು. ಓಕೆ, ನನ್ ಮದ್ವೆ ಬಗ್ಗೆ ಕೇಳಬೇಕಾಗಿತ್ತು. ಓ, ಈಗ ತಾನೇ 24 ವರ್ಷ ಅಲ್ವಾ ನಿಮ್ಗೆ? ಹಾ ಹೌದು. ಏನ್ ಓದ್ತಾ ಇರೋದು? ನಾನೀಗ MA ಮಾಡ್ತಾ ಇದ್ದೀನಿ. ಮದುವೆ ಮತ್ತೆ MA ಮಾಡಿದ್ಮೇಲೆ ಮದುವೆ ಆಗ್ಲಿಲ್ವಾ? ಅಂದ್ರೆ ಮನೆಯಲ್ಲಿ ಇದ್ದಾರೆ, ತುಂಬಾನೇ ಪ್ರಯತ್ನ ಪಟ್ರು ಆಗ್ತಾ ಇಲ್ಲ. ಬೇಡ, ಈಗ ಪ್ರಯತ್ನ ಪಟ್ರು ಆಗುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ಅದು ಮುಂಚೆ ಇತ್ತು. ಎಲ್ಲಿವರೆಗೂ ಇತ್ತಂದ್ರೆ ಅಪ್ ಟು ಡಿಸೆಂಬರ್ 2015 ವರೆಗೂ ಒಂದು ಅಪರ್ಚುನಿಟಿ ಇತ್ತು. ಈಗ ಕುಟುಂಬ ಸ್ಥಾನದಲ್ಲಿ ಗುರು ಇದ್ದಾನೆ, ಅಪ್ ಟು ಆಗಸ್ಟ್ ವರೆಗೂ ಇರ್ತಾನೆ. ಬ್ಯಾಡ್ ಲಕ್ ಏನಂದ್ರೆ ಆ ಗುರುವಿಗೆ ಗುರುಚಾಂಡಾಲ ಯೋಗ ಏರ್ಪಟ್ಟಿರೋದ್ರಿಂದ ನೀನು ಕುಟುಂಬ ಸ್ಥಾನ ಬಾಧಿತವಾಗುತ್ತೆ. ಈ ಸಂದರ್ಭದಲ್ಲಿ ಮದುವೆನೇ ಬೇಡ, ನಿಜ ಹೇಳಬೇಕು ಅಂದ್ರೆ ನಾನು. ಸೊ ಎಕ್ಸಾಕ್ಟ್ಲಿ ನೀವು ಮದುವೆ ಮಾಡ್ಕೊಳ್ಳುವಂತ ಒಂದು ಪೀರಿಯಡ್ ಯಾವ್ದಂದ್ರೆ 2017ರಿಂದ 2018 ಮಧ್ಯಭಾಗದಲ್ಲಿ, ಜೂನ್ ಟು ಜೂನ್ ಆ ತರ ಆ ಕೌಂಟರ್ನಲ್ಲಿ ನೀವು ಮದುವೆ ಮಾಡ್ಕೊಳ್ಳೋದು ಬಹಳ ಉತ್ತಮ. ಅವಾಗ ನಿಮಗೆ ಉತ್ತಮವಾದಂತಹ ಕುಟುಂಬನೂ ಸಿಗುತ್ತೆ ಮತ್ತು ಉತ್ತಮವಾದಂತಹ ಸುಖ ಶಾಂತಿಗಳು ಕೂಡ ಸಿಗ್ಲಿಕ್ಕೆ ಸಾಧ್ಯತೆಗಳಿರುತ್ತೆ. ಅವಾಗ ಟ್ರೈ ಮಾಡಿ, ಈಗ ಬೇಡ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಗಳು ನೇತ್ರಾವತಿ ಅವರೇ. ಉಮಾ ಅಂತ ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಉಮಾ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಅವರ ಹುಟ್ಟಿದ ದಿನಾಂಕ ಮತ್ತೆ ಸಮಯ ಹೇಳಿಮಾ. 12ನೇ ತಾರೀಕು 12 7ನೇ ತಿಂಗಳು 7 1991. 1991. ಸಮಯ
ಸಮಯ ಬೆಳಗ್ಗೆ 12:31. ಓಕೆ, ಗುರುಜಿ ಅವರಿದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ ಉಮಾ. ಓಕೆ ಅಮ್ಮ ನಮಸ್ತೆ. ನಮಸ್ತೆ ಗುರುಜಿ. ಹೇಳಿಮ್ಮ. ತುಂಬಾ ಸಂತೋಷ ಆಯ್ತು ನಿಮ್ಮನ್ನ ನೋಡಿ. ನನಗೂ ತುಂಬಾ ಸಂತೋಷ, ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ಟ್ರೈ ಮಾಡ್ತಿದ್ದೆ ನಿಮ್ ಹತ್ರ ಮಾತಾಡ್ಬೇಕಂತ. ಓ ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಮಾ. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಿದ್ದೀರಾ ಪ್ರೋಗ್ರಾಮ್. ಓ ಥ್ಯಾಂಕ್ಸ್, ಥ್ಯಾಂಕ್ ಯು. ನನ್ ಮಗನ್ಗೆ ಒಂದು ಗೌರ್ಮೆಂಟ್ ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕಿದ್ವಿ. ಅದು ಈ ತಿಂಗಳು ಬರೋದ್ರಲ್ಲಿದೆ, ಅದಕ್ಕೆ ಬರುತ್ತಾ ಅದಾಗತ್ತಾ ಅಂತ ಕೇಳೋಣ ಅಂತ ಫೋನ್ ಮಾಡಿದ್ವಿ. ಇವತ್ತಿಲ್ಲ ನಾಳೆ ಹುಡುಗ ಗವರ್ಮೆಂಟ್ ಜಾಬ್ ಅಲ್ಲಿ ಸೇರೋದಂತೂ ಕನ್ಫರ್ಮ್ ಆಗಿದೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಪರಿಸ್ಥಿತಿ ಹೀಗಿದೆ. ನಡೆಯುವಂತ ದಶಾಭುಕ್ತಿಗಳಲ್ಲಿ ಬುಧ ದಶೆ ನಡೀತಾ ಇದೆ, ಯಥಾ ಪ್ರಕಾರವಾಗಿ ಗುರುದಶೆ ಇದೆ. ಅಂತರ್ಭುಕ್ತಿಯನ್ನು ನೋಡ್ತಾ ಹೋದ್ರೆ 2016 ಏಪ್ರಿಲ್ ಮೇನಲ್ಲಿ ಗವರ್ಮೆಂಟ್ ಜಾಬ್ ಅಪಾರ್ಚುನಿಟೀಸ್ ಅವನಿಗಿದೆ. ಎಕ್ಸಾಮಿನೇಷನ್ ಬರ್ದಿದ್ದಾನೆ, ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ರ. ಈ ಸಂದರ್ಭದಲ್ಲಿ ನಿಮ್ಮ ಹುಡುಗನಿಗೆ ಹೇಳಿ ಸಾಧ್ಯವಾದಷ್ಟು ಆದಿತ್ಯ ಹೃದಯ ಪಾರಾಯಣವನ್ನ ಪ್ರತಿನಿತ್ಯ ಮಾಡ್ಲಿಕ್ಕೆ ಹೇಳಿ, ಸೂರ್ಯನಿಗೆ ಅರ್ಘ್ಯವನ್ನು ಸಲ್ಲಿಸ್ಲಿಕ್ಕೆ ಹೇಳಿ. ಬಹಳ ವಿಶೇಷ. ಯಥಾ ಪ್ರಕಾರವಾಗಿ ಬುಧಕ್ಕೆ ಸಂಬಂಧಪಟ್ಟಂತ ವಿಶೇಷವಾದಂತಹ ವಿಷ್ಣು ಸಹಸ್ರನಾಮವನ್ನು ಮಾಡಬೇಕು. ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಮಾಡ್ಲಿಕ್ಕೆ ಹೇಳಿ. ಇಲ್ಲಾಂದ್ರೆ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ. ಆಟೋಮೆಟಿಕ್ಲಿ ಯು ವಿಲ್ ಬಿ ಫಿಕ್ಸ್ಡ್ ಅಪ್. ಒಳ್ಳೇದಾಗ್ಲಿ ನಿಮಗೆ. ಇಟ್ ಇಸ್ ವೆರಿ ಗುಡ್ ಟೈಮ್ ಫಾರ್, ನೀವು ಕೇಳಿದ ಒಳ್ಳೆ ಟೈಮಲ್ಲಿ ಕೇಳಿದ್ರ. ಆಲ್ ದ ಬೆಸ್ಟ್. ಓಕೆ, ಧನ್ಯವಾದಗಳು ಉಮಾ ಅವರೇ. ಸೂರಜ್ ಅಂತ ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸೂರಜ್ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯ ಹೇಳಿ ಸೂರಜ್ ಅವರೇ. ಮೇಡಮ್ 19/8/1993. ಓಕೆ, ಮತ್ತೊಮ್ಮೆ ಇನ್ನೊಂದ್ಸಲ ಹೇಳಿ. 19/8/1993 ಮೇಡಮ್. ಓಕೆ, ಸಮಯ ರಾತ್ರಿ 1:30 ಮೇಡಮ್. ಓಕೆ ಸೂರಜ್ ಅವರೇ, ಗುರುಜಿ ಅವರಿದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಸೂರಜ್ ನಮಸ್ತೆ. ನಮಸ್ತೆ. ಯಾವ ದಿನ ಹುಟ್ಟಿದ್ದು ನೀವು? 19/8. ವಾರ ಯಾವ ವಾರ? ಗುರುವಾರ ಗುರುಜಿ. ಗುರುವಾರ ರಾತ್ರಿ, ಶುಕ್ರವಾರ ಬೆಳಗಿನ? ಹೌದು ಜಿ. ಇಲ್ಲ, ಗುರುವಾರ ಬೆಳಿಗಿನ ಜಾವನೆ 1:30. ರೈಟ್. ಏನ್ ಕೇಳ್ಬೇಕಾಗಿತ್ತು ಗುರುಜಿ? ನಾನು ಒಂದು ಸ್ಟಾರ್ಟ್ಅಪ್ ಮಾಡಬೇಕು ಅಂತ ಇದ್ದೀನಿ ಬಿಸ್ನೆಸ್ ಅಲ್ಲಿ. ಓಕೆ, ಅದಕ್ಕೆ ಅದ್ರ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಎಸ್. ಸ್ಟಾರ್ಟ್ಅಪ್ ಏನ್ ಬಿಸ್ನೆಸ್ ಅದು? ಗುರುಜಿ ಗ್ರಾಸರೀಸ್ ಇಂದು ಗುರುಜಿ. ಗ್ರಾಸರೀಸ್ ಸ್ಟಾರ್ಟ್ ಮಾಡ್ಬೇಕಾಗಿತ್ತಲ್ವಾ? ಗ್ರಾಸರೀಸ್ ಇಂದು ಮತ್ತೆ ಫುಡ್ ಇಂದು ಎರಡು ಇಟ್ಕೊಂಡಿದ್ದೀನಿ ಗುರುಜಿ. ಅಲ್ಟಿಮೇಟ್ ಆಗಿ ಹೇಳ್ತೀನಿ ಕೇಳಿ. ನೀವು 2016 ಏಪ್ರಿಲ್ ಒಳಗಡೆನೆ ನೀವು ಪ್ರಾರಂಭ ಮಾಡಿದ್ರೆ ಮಾತ್ರ ನಿಮ್ದು ಬಿಸ್ನೆಸ್. 2016 ಏಪ್ರಿಲ್ ಸ್ಟಾರ್ಟ್ ಆಯ್ತಂದ್ರೆ ಕೈಂಡ್ಲಿ ಡೋಂಟ್ ಸ್ಟಾರ್ಟ್ ಎನಿ ಸ್ಟಾರ್ಟ್ಅಪ್ಸ್. ಈಗಲೇ ಹೇಳ್ಬಿಡ್ತೀನಿ. ಬೆಸ್ಟ್ ಆಫ್ ಬೆಸ್ಟ್ ಅಂತಂದ್ರೆ ಈ ಒಂದು ಯುಗಾದಿಯ ಒಳಗಡೆನೆ ನೀವು ಎಲ್ಲ ರೆಡಿ ಮಾಡ್ಕೊಂಡು ಯುಗಾದಿ ದಿನದಲ್ಲಿ ಓಪನಿಂಗ್ ಮಾಡ್ಕೊಂಡು ಬನ್ನಿ. ಅಲ್ಟಿಮೇಟ್ ಆಗಿ ವಿನ್ನಿಂಗ್ ಚಾನ್ಸಸ್ ಇದೆ. ಅದೇ ನೀವು 16 ಏಪ್ರಿಲ್ ಮೇಲೆ ಮಾಡಿದ್ದೆ ಆಯ್ತು ಅಂದ್ರೆ ಅದಕ್ಕೆ ಗರ ಬಡ್ದಂಗೆ ಆಗೋಗ್ಬಿಡುತ್ತೆ, ಬಿಸ್ನೆಸ್ ಫ್ಲಾಪ್ ಆಗೋಗ್ಬಿಡುತ್ತೆ. ಬೇಗ ನಾನು ಹೇಳಿದ್ರೆ ಟೈಮ್ ಕರೆಕ್ಟ್ ಟೈಮ್ ಇರುತ್ತೆ, ಆ ಟೈಮಲ್ಲಿ ಮಾಡ್ಕೊಳ್ಳಿ. ಅಲ್ಟಿಮೇಟ್ಲಿ ವಿಲ್ ಬಿಕಮ್ ವೆರಿ ಗುಡ್ ಇನಫ್. ಓಕೆ, ಧನ್ಯವಾದಗಳು ಸೂರಜ್ ಅವರೇ. ಗುರುಜಿ, ನೀವು ಹೇಳ್ತಾ ಇದ್ರಿ ಗ್ರಹಗಳ ದೋಷ ಕೂಡ ಮದುವೆ ವಿಳಂಬಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ನಿಜಕ್ಕೂ ಗ್ರಹಗಳ ದೋಷ ಕಾರಣನ? ಜೊತೆಗೆ ಯಾವ ರೀತಿ ಅಂದ್ರೆ ಮದುವೆ ವಿಳಂಬಕ್ಕೆ ವಾಸ್ತುದೋಷ ಯಾವ ರೀತಿ ಕಾರಣ ಆಗ್ಬೋದು ಅಂತ ಹೇಳ್ತೀರಾ ನೀವು? ಈಗ ಹೇಗೆ ಗ್ರಹ ಸ್ಥಿತಿಗಳು ನಮ್ಗೆ ಹೇಳ್ತವೆ, ಗ್ರಹಗಳು ನಮಗೆ ಅದೃಷ್ಟವನ್ನ ತಂದುಕೊಟ್ರೆ ಆ ಕ್ಷೇತ್ರ ಅಂತ ಹೇಳ್ತೀವಿ. ವಾಸ್ತು ಅಂದ್ರೆ ಕ್ಷೇತ್ರ, ಎಲ್ಲಿ ಮಗು ಇರುತ್ತೋ, ಹೆಣ್ಮಗು ಅಥವಾ ಗಂಡು ಮಗು ಎಲ್ಲೂ ಇರುತ್ತೋ ಆ ಕ್ಷೇತ್ರದ ಒಂದು ಶಕ್ತಿ ಕೂಡ ಅವರ ಮಾನಸಿಕ ಸ್ಥಿತಿ ಮೇಲೆ ಪರಿಣಾಮವನ್ನು ಬೀರುತ್ತೆ. ಒಂದು ಬೆಸ್ಟ್ ಎಕ್ಸಾಂಪಲ್ ನ ತಗೊಂಡು ಹೋಗ್ತೀನಿ ನಾನು. ಸ್ತ್ರೀಗೆ ಗುರುಬಲ ಬೇಕು ಕಂಕಣ ಬಲಕ್ಕೆ, ಪುರುಷನಿಗೆ ಶುಕ್ರಬಲ ಬೇಕು ಅಂತ ಹೇಳ್ತೀವಿ. ಸ್ತ್ರೀ ಪುರುಷರಿಬ್ಬರಿಗೂ ಚಂದ್ರ ಉತ್ತಮವಾಗಿರ್ಬೇಕು, ಮನಸ್ಥಿತಿ ಚೆನ್ನಾಗಿರ್ಬೇಕು, ಇದ್ರೆ ತಾನೇ ಮದುವೆ. ಹೌದು. ಹಾಗಿದ್ದಲ್ಲಿ ವಯಸ್ಸಿಗೆ ಬಂದಂತ ಯಾವುದೇ ಹೆಣ್ಮಗುವನ್ನ ಅಥವಾ ಕಂಕಣ ಮದುವೆಗೆ ಬಂದಂತ ಯಾವುದೇ ಹೆಣ್ಮಗುವನ್ನ ಈಶಾನ್ಯ ಭಾಗದಲ್ಲಿ ದಯಮಾಡಿ ಮಲಗಿಸಬೇಡಿ. ತುಂಬಾ ಕಟ್ಟಳೆ ಅಂದ್ರೆ ಕಟ್ಟಳೆ. ಕಾರಣ ಏನು ಅಂತ ನೀವು ಕೇಳಿದ್ರೆ, ಅಲ್ಲಿ ಮಲಗಿಸೋದ್ರಿಂದ ಗುರುಬಲ ನಾಶ ಆಗುತ್ತೆ. ಗುರುಬಲ ನಾಶ ಅಂದ್ರೆ ಅರ್ಥ ಏನು? ಆ ಹೆಣ್ಣು ಮಗುವಿಗೆ ಮಾನಸಿಕ ಸ್ಥಿತಿಯಲ್ಲಿ ಒಳ್ಳೆ ಗುಣಗಳು ನಶಿಸಿ ಹೋಗ್ತವೆ ಅಂತ ಅರ್ಥ. ಹೇಗ್ ಸಾಧ್ಯ? ಏನಿಲ್ಲ, ಒಂದು ನಾವು ಪೃಥ್ವಿ ಭೂಮಿಗೆ ಸಂಬಂಧಪಟ್ಟಂತ ಒಂದು ಸೈಂಟಿಫಿಕ್ ಆಸ್ಪೆಕ್ಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ಈಶಾನ್ಯ ಬಂದು ತುಂಬಾ ಸ್ಮೂದರ್ ಪ್ಲೇಸ್, ವೆರಿ ಸ್ಮೂತ್. ಅಲ್ಲಿ ಏನಾಗುತ್ತೆ ಅಂದ್ರೆ ಇಟ್ ಈಸ್ ಅಕ್ಯುಮುಲೇಷನ್ ಆಫ್ ದಿ ಹೈಯೆಸ್ಟ್ ಪಾಸಿಟಿವ್ ಎನರ್ಜಿ. ಅದು ಬರೇ ಪಾಸಿಟಿವ್ ಎನರ್ಜಿ ಒಂದೇ ಇರಲ್ಲ, ನೈಋತ್ಯದಿಂದ ಫ್ಲೋ ಆಫ್ ನೆಗೆಟಿವ್ ಎನರ್ಜಿ ಇದೆ. ನೈಋತ್ಯದಿಂದ ನೆಗೆಟಿವ್ ಎನರ್ಜಿ ಫ್ಲೋ ಆಗುತ್ತೆ, ಈಶಾನ್ಯದಿಂದ ನೈಋತ್ಯಕ್ಕೆ ಪಾಸಿಟಿವ್ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ. ಸೊ ನಾವು ಯಾವಾಗ ಹೆಣ್ಮಗುವನ್ನ ಈಶಾನ್ಯ ಭಾಗದಲ್ಲಿ ಮಲಗಿಸ್ತೀವೋ
ಆ ಮಗುವಿನ ದೈಹಿಕ ಮಾನಸಿಕ ಸ್ಥಿತಿ ಬದಲಾವಣೆಗಳಾಗ್ತವೆ. ಹೌ ಡಸ್ ಇಟ್ ಪಾಸಿಬಲ್ ಅಂತ ಕೇಳಿದ್ರೆ ಒಂದು ಕಂಡೀಷನ್ ಇದೆ. ಯಾವಾಗ ಮಗು ಪಿರಿಯಡ್ಸ್ ಅಂತ ಹೇಳ್ತೀವಲ್ಲ, ಈ ಪಿರಿಯಡ್ಸ್ ಅಲ್ಲಿ ಪ್ರತಿಯೊಬ್ಬ ಸ್ತ್ರೀಯ ಮಾನಸಿಕ ಸ್ಥಿತಿಗಿಂತ ಹೆಚ್ಚಾಗಿ ದೈಹಿಕ ಬದಲಾವಣೆಗಳಾಗ್ತವೆ. ಏನಾಗುತ್ತೆ, ಅವ್ರದ್ದು ಆರ ಇದೆಯಲ್ಲ, ತೇಜಸ್ಸು ಓಪನ್ ಆಗಿರುತ್ತೆ ಆ ಟೈಮಲ್ಲಿ ದೇ ಆರ್ ರೆಡಿ ಟು ಅಕ್ಸೆಪ್ಟ್ ಎನಿ ನೆಗೆಟಿವ್ ಎನರ್ಜೀಸ್. ನೆಗೆಟಿವ್ ಎನರ್ಜಿ ಮೊದಲು ಎಫೆಕ್ಟ್ ಆಗುತ್ತೆ ಅವ್ರಿಗೆ. ನೋಡಿ, ಆ ಟೈಮಲ್ಲಿ ತುಂಬಾ ದೃಷ್ಟಿ ದೋಷಗಳಾಗುತ್ತೆ. ಅದೇ ಸಂದರ್ಭದಲ್ಲಿ ಅವಾಗ ಏನಾಗುತ್ತೆ, ಯಾವಾಗ ಫ್ಲೋ ಆಫ್ ನೆಗೆಟಿವ್ ಎನರ್ಜಿ ಅವರಿಗೆ ದೇಹದಲ್ಲಿ ಪ್ರವೇಶ ಆಗುತ್ತೋ, ದೈಹಿಕವಾಗಿ ಮಾನಸಿಕವಾಗಿ ತುಂಬಾ ಕೃಶವಾಗ್ತಾರೆ. ವೆರಿ ಆ ಟೈಮಲ್ಲಿ ಆ ತರ ಪರಿಸ್ಥಿತಿ ಇದ್ದಾಗಿನ ಮಗು ಮದುವೆಗೆ ಹೇಗೆ ತಾನೇ ಸಿದ್ಧತೆ ಮಾಡ್ಕೊಳಕ್ ಸಾಧ್ಯ? ದಟ್ ಇಸ್ ನಾಟ್ ಗುಡ್ ಎನಫ್. ಅದಕ್ಕೆ ಈಶಾನ್ಯ ಭಾಗವನ್ನ ಸಾಧ್ಯವಾದಷ್ಟು ಕಂಟ್ರೋಲ್ ಮಾಡಬೇಕು. ಹಾಗಾದ್ರೆ ವಿವಾಹಕ್ಕೆ ಬಂದಂತ ಹೆಣ್ಮಗುವನ್ನ ಎಲ್ಲಿ ಮಲಗಿಸ್ಬೇಕು ನಾವು? ವಾಯುವ್ಯ ಭಾಗ ಅತ್ಯುತ್ತಮವಾದಂತ ಸ್ಥಾನ. ಮನೋಕಾರಕ ಚಂದ್ರನ ಸ್ಥಿತಿ ಚೆನ್ನಾಗಿತ್ತು ಅಂದ್ರೆ ವಾಯು ಭಾಗದಲ್ಲಿ ಮಲಗಿಸಿದ್ರೆ ಆ ಮಗು ಮದುವೆಗೆ ಬೇಗ ಒಪ್ಕೊಂಡ್ಬಿಡುತ್ತೆ. ಬೇಡ ಬೇಡ ಅನ್ನಂತ ಮಗು ಕೂಡ ಒಪ್ಕೊಂಡ್ಬಿಡುತ್ತೆ. ಹಾಗಿದ್ದಲ್ಲ ಅಲ್ಲಿ ಎಲ್ಲಿ ಮಲಗಿಸ್ಬೇಕು ಅಂದ್ರೆ ವಾಯುವ್ಯ ಭಾಗಕ್ಕೆ ಪಶ್ಚಿಮಕ್ಕೆ ತಲೆ ಹಾಕಿ ಆ ಮಗುವನ್ನ ಮಲಗಿಸ್ಬೇಕು. ಆ ರೂಮ್ ನ ಸ್ವಲ್ಪ ಡೆಕೋರೇಟ್ ಮಾಡಬೇಕು. ಏನು, ಓನ್ಲಿ ವಿತ್ ದ ಪಿಂಕ್ ಕಲರ್ಸ್, ಸ್ಟಾರ್ಟಿಂಗ್ ಫ್ರಮ್ ದ ಬೆಡ್ ಶೀಟ್ ಅಂಡ್ ಎವ್ರಿಥಿಂಗ್ ಇಸ್ ಅ ಪಿಂಕ್ ಕಲರ್. ಅಲ್ಲಿ ಮತ್ತೆ ಕೆಲವೊಂದು ಫೋಟೋಸ್ಗಳು ಬಹಳ ಇಂಪಾರ್ಟೆಂಟ್ ಇರ್ತದೆ. ಉದಾಹರಣೆಗೆ ರಾಧಾಕೃಷ್ಣ, ಶಿವಪಾರ್ವತಿಗೆ ಸಂಬಂಧಪಟ್ಟಂತ ಈ ತರ ರೊಮ್ಯಾಂಟಿಕ್ ಆಗಿರುವಂತ ಫೋಟೋಸ್ಗಳನ್ನ ಹಾಕಿರ್ಬೇಕು. ಲವ್ ಬರ್ಡ್ಸ್ ಅಂತ ಈ ತರ ಹಾಕಿರ್ಬೇಕು. ಅವಾಗ ಆ ಮಗುವಿನ ಮನಸ್ಸು ತುಂಬಾ ಮೃದುತ್ವ ಹೊಂದಿ ಸೀಸ್ ಅಫೆಕ್ಷನೇಟ್ ಟುವರ್ಡ್ಸ್ ದಿ ಮ್ಯಾರೇಜ್. ಇದು ಬಹಳ ಮುಖ್ಯ. ಆಕಸ್ಮಿಕವಾಗಿ ವಾಯುವ್ಯದಲ್ಲಿ ಏನಾದ್ರು ದೋಷ ಆಗಿತ್ತು ಅಂದ್ರೆ ಮತ್ತೆ ಮ್ಯಾರೇಜ್ ಡಿಲೇ ಆಗುತ್ತೆ. ಆ ದೋಷನ ಏನು, ಉದಾಹರಣೆಗೆ ಆ ವಾಯುವ್ಯ ಭಾಗದಲ್ಲಿ ಒಂದು ಸಂಪು ಮಾಡಿಬಿಟ್ಟಿರ್ತಾರೆ ಅನ್ಕೊಳ್ಳಿ. ಸಂಪು ಮಾಡಿದಾಗ ಏನಾಗುತ್ತೆ, ದಟ್ ವಿಲ್ ಮೇಕ್ ದ ಎಫೆಕ್ಟ್ ಆಫ್ ಮೈಂಡ್ ಇನ್ ಸಚ್ ಎ ವೇ ದಟ್ ಅವಳಿಗೆ ಮದುವೆ ಅಲ್ಲ, ಜೀವನನೇ ಬೇಡ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಡ್ತಾಳೆ. ಅದಕ್ಕೊಂದು ಸಿಂಪಲ್ ರೆಮಿಡಿ ಇದೆ. ವಾಯುವ್ಯದಲ್ಲಿ ಏನಾದ್ರೂ ನಿಮ್ಗೆ ಈ ಒಂದು ಸಂಪು ಬಂದಿತ್ತು ಅಂದ್ರೆ ವೆರಿ ಸಿಂಪಲ್ ರೆಮಿಡಿ ಅಂದ್ರೆ ಒಂದು 8 ರಿಂದ 10 ಎಳೆನೀರು ಕಾಯಿಗಳನ್ನ ಅದ್ರೊಳಗಡೆ ಹಾಕ್ಬಿಡ್ಬೇಕು. ಸೊ ಅದೇನಾಗುತ್ತೆ, ಇಟ್ಸ್ ಎ ಕೈಂಡ್ ಆಫ್ ಸಿಸ್ಮಿಕ್ ಎನರ್ಜಿಯನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ ಕಾಯಿ. ಎರಡನೇದೇನಂದ್ರೆ ಸ್ಫಟಿಕದ ಕಲ್ಲುಗಳನ್ನ ಹಾಕಿ ಇಟ್ ಜನರೇಟ್ಸ್ ಪಾಸಿಟಿವ್ ಎನರ್ಜಿ. ಆಟೋಮೆಟಿಕ್ಲಿ ದ ಪ್ರಾಬ್ಲಮ್ ಗೆಟ್ ಸಾಲ್ವ್ಡ್. ಓಕೆ ಗುರುಜಿ, ಇದ್ರ ಬಗ್ಗೆ ನಾವು ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ವೀಕ್ಷಕರೀಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ಶ್ರೀವಾಸ್ತು ಶುಭಮಸ್ತು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶ್ರುತಿ ಅಂತ ಭದ್ರಾವತಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶ್ರುತಿ ಅವರೇ. ಮೇಡಮ್. ಶ್ರುತಿ ಅವರೇ ಹೇಳಿ. ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಹುಟ್ಟಿದ ದಿನಾಂಕ ಮತ್ತೆ ಸಮಯ ಹೇಳಿ. 8/6/87. 8/6/87 ಬೆಳಗ್ಗೆ 8:20. ಓಕೆ, ಗುರುಜಿ ಅವರಿದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ ಶ್ರುತಿ. ಅಮ್ಮ ನಮಸ್ತೆ. ನಮಸ್ತೆ ಗುರುಜಿ. ಎಲ್ಲಿಂದ ಮಾತಾಡ್ತಿರೋದು? ಭದ್ರಾವತಿಯಿಂದ. ಅಮ್ಮ ಹೇಳಿಮ್ಮ. ನಮ್ ತಂಗಿದು ಮದ್ವೆ ತುಂಬಾ ಡಿಲೇ ಆಗ್ತಾ ಇದೆ. ಅದಕ್ಕೆ ಇಲ್ಲ ಮದುವೆ ಡಿಲೇ ಆಗುತ್ತೆ. ವಿಶೇಷವಾಗಿ ಈ ಮಗುಗೆ ಕುಜದೋಷ ಅನ್ನೋ ಒಂದು ವಿಚಾರ ವಿಶಿಷ್ಟವಾಗಿದೆ. ಅದನ್ನು ಪರಿಹಾರ ಮಾಡ್ಕೋಬೇಕು. ಒಂದು. ಎರಡನೇದು, ಮಗುಗೆ ಸ್ವಲ್ಪ ಕೋಪನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಹೇಳಿ. ಎರಡನೇದು, ಮಾತುಗಳನ್ನು ಕೂಡ ಕಡಿಮೆ ಮಾಡ್ಕೊಳ್ಳಿಕ್ಕೆ ಹೇಳಿ. ಇದಾದ ನಂತರ ಮದುವೆ ಟೈಮ್ ಯಾವಾಗ ಬರುತ್ತೆ ಈ ಮಗುಗೆ ಅಂತಂದ್ರೆ 2016 ಆಗಸ್ಟ್ ನಂತರನೇ ಇವಳಿಗೆ ಕಂಕಣವೆಲ್ಲ ಕೂಡ್ಕೊಂಡ್ಬರೋದು. ಅದಕ್ಕಿಂತ ಮುಂಚೆ ಪರಿಹಾರಾರ್ಥವಾಗಿ ಅಂತ ಹೇಳ್ತಾರೆ. ಏನ್ ಮಾಡ್ಬೇಕಂದ್ರೆ, ಭದ್ರಾವತಿ ಹತ್ರ ನದಿ ಇದೆ, ತುಂಗನ ಭದ್ರ ಯಾವ್ದು ನದಿ ಇದೆ ಅನ್ಕೊಳ್ತೀನಿ. ಆ ಒಂದು ನದಿಯಲ್ಲಿ ವಿಶೇಷವಾಗಿ ಉತ್ತಮವಾದಂತ ಮಂಗಳವಾರ, ಬೇರೆ ದಿನ ಅಲ್ಲ, ಮಂಗಳವಾರದ ದಿನನೇ ಹೋಗಿ ಆ ಮಗು ನದಿಯಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಒಂದು ಕೆಂಪು ವಸ್ತ್ರವನ್ನ ಆ ನದಿ ದಂಡೆಯಲ್ಲಿಟ್ಟು, ಆ ಒಂದು ನದಿ ದಂಡೆಯಲ್ಲಿಟ್ಟಂತ ಕೆಂಪು ವಸ್ತ್ರದ ಮೇಲೆ ಒಂದು ತಾಮ್ರದ ತಂಬಿಗೆಯಲ್ಲಿ ಸಂಪೂರ್ಣವಾಗಿ ತೊಗರಿ ಬೇಳೆಯನ್ನ ತುಂಬಿಡಬೇಕು. ಇನ್ನೊಂದು ತಾಮ್ರದ ಇದರಲ್ಲಿ ಅಕ್ಕಿಯನ್ನು ತುಂಬಿಡಬೇಕು. ಇವೆರಡನ್ನು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ ಅದನ್ನ ಅಲ್ಲೇ ಹತ್ತಿರದಲ್ಲಿರುವಂತಹ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಹರಕೆ ತಗೊಂಡು ಬನ್ನಿ. ಡೆಫಿನೆಟ್ಲಿ ಮಗುಗೆ 2016 ಆಗಸ್ಟ್ ನಂತರ ಮದುವೆ ಫಿಕ್ಸ್ ಆಗುತ್ತೆ. ಲೈಫ್ ಎಂಜಾಯ್ ಮಾಡುತ್ತೆ. ಓಕೆ, ಧನ್ಯವಾದಗಳು ಶ್ರುತಿ ಅವರೇ. ನಾಗರಾಜ್ ಅಂತ BL ಲೇಔಟ್ ಇಂದ ಕರೆ ಮಾಡಿದ್ದಾರೆ. ನಮಸ್ತೆ ನಾಗರಾಜ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಳಿ ನಾಗರಾಜ್ ಅವರೇ, ಯಾರ ಬಗ್ಗೆ ಕೇಳಬೇಕಾಯ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯ ಹೇಳಿ. 9/2/1964 ಮಧ್ಯಾಹ್ನ 11:03. ಓಕೆ, ಗುರುಜಿ ಅವರಿದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ನಮಸ್ಕಾರ ಗುರುಜಿ. ನಮಸ್ತೆ, ಹೇಳಿ. ನಾವು ಒಂದು ಮನೆ ಕಟ್ಟಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಸ್ವಲ್ಪ ನಿಧಾನ ಆಗ್ಬಿಟ್ಟಿದೆ. ಯಾವಾಗ ಪ್ರಾರಂಭ ಮಾಡಿದ್ದು? 2 ವರ್ಷ ಆಗೋಯ್ತು. ಯಾವ್ದು ಡೇಟ್ ಮರ್ತಾ ಹೋಗ್ಬಿಡ್ತು. ಯಾವ ಇಯರ್ ನಲ್ಲಿ? 2 ವರ್ಷ ಅಂದ್ರೆ 2014? 14ರಲ್ಲಿ. 2014 ಯಾರ ಹೆಸರಲ್ಲಿದೆ ಭೂಮಿ?
ನನ್ನ ಹೆಸರಿನಲ್ಲೇ ಇದೆ, ನಾಗರಾಜು ಅಂತ ಹೇಳಿ. ನಿಮ್ಮ ಹೆಸರಿನಲ್ಲಿದೆನಾ? ಸೊ ಟೈಮ್ ಸ್ಟಾರ್ಟ್ ಮಾಡಿದ ಟೈಮ್ ಅಂತೂ ಕರೆಕ್ಟ್ ಆಗಿದೆ. ಸೊ ನಿಮ್ಮ ಕುಂಡ್ಲಿಯಲ್ಲಿ ಏನು ತೋರಿಸುತ್ತೆ ನೋಡೋಣ. ಹಾಗಾದ್ರೆ ವಿಶೇಷವಾಗಿ ಕುಂಡ್ಲಿಯಲ್ಲಿ ಸಂಬಂಧಪಟ್ಟಂತ ಉಚ್ಚ ಸ್ಥಿತಿಯಲ್ಲಿದೆ. ಸೊ ಪಶ್ಚಿಮ ದಿಕ್ಕಿನಲ್ಲಿ ವಿಶೇಷವಾದಂತ ದೋಷ ಇರುತ್ತೆ, ಅಷ್ಟೇ, ಬೇರೆ ಅಂತಿಲ್ಲ. ಪಶ್ಚಿಮ ದಿಕ್ಕಿನಲ್ಲಿ ವಿಶಿಷ್ಟವಾದಂತ ದೋಷ ಇದೆ. ಆ ದೋಷಕ್ಕೆ ಸಂಬಂಧಪಟ್ಟಂತ ಬಹುಮುಖ್ಯವಾಗಿ ಹೇಳ್ತೀನಿ ವಾಯುವ್ಯ ಭಾಗ. ಆ ವಾಯುವ್ಯ ಭಾಗಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಆ ಒಂದು ಭೂಮಿಗೆ ಫೈನಾನ್ಷಿಯಲ್ ಸ್ಟ್ರಾಟಜಿ ಪ್ರಾಬ್ಲಮ್ ಆಗಿರುತ್ತೆ. ಇದು ಬಿಟ್ರೆ ಬೇರೆ ಅಂತದಿಲ್ಲ. ಸೊ ನೀವು ಏನ್ ಮಾಡ್ಬೇಕಂದ್ರೆ ಸಾಧ್ಯವಾದಷ್ಟು ಅದರ ಸ್ಕೆಚ್ ಅನ್ನ ಮತ್ತು ಆ ಭೂಮಿಗೆ ಸಂಬಂಧಪಟ್ಟಂತ ಮಣ್ಣನ್ನ ಶ್ರೀವಾಸ್ತುಲಕ್ ಸಂಸ್ಥೆಗೆ ಕಳಿಸ್ಕೊಟ್ಟಾಗ ಅಲ್ಲಿ ಯಾವ ರೀತಿಯ ಸಮಸ್ಯೆ ಇದೆ ಅನ್ನೋದು ನಿಮಗೆ ಫೋನ್ ಮುಖಾಂತರನೂ ಹೇಳ್ತಾರೆ, ಅಥವಾ ನೀವು ಖುದ್ದಾಗಿ ಹೋಗಿ ಹೇಳಿದ್ರು ಕೂಡ ನನ್ನ ಟೆಕ್ನಿಷಿಯನ್ಸ್ ಇರ್ತಾರೆ, ಅವ್ರು ನಿಮ್ಗೆಲ್ಲ ಅಡ್ವೈಸ್ ಮಾಡ್ತಾರೆ. ಸೊ ಅವ್ರ ಸಹಾಯವನ್ನು ತಗೊಂಡ್ಬಿಟ್ಟು ಯಥಾ ಪ್ರಕಾರವಾಗಿ ಮಾಡಬೇಕಾದಂತ ಕ್ರಿಯೆಗಳನ್ನ ಮಾಡ್ಕೊಂಡೋಗಿ ವಿತಿನ್ ಶಾರ್ಟ್ ಸ್ಪಾನ್ ಆಫ್ 1 year ಮತ್ತೆ ಕನ್ಸ್ಟ್ರಕ್ಷನ್ ಮಾಡಬಹುದು, ತೊಂದರೆಗಳಿಲ್ಲ. ಒಳ್ಳೆದಾಗಿ. ಓಕೆ, ಧನ್ಯವಾದಗಳು ನಾಗರಾಜ್ ಅವರೇ. ಅರುಣ್ ಅಂತ ಧಾರವಾಡದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ, ನಮಸ್ಕಾರ ಮೇಡಮ್. ಅರುಣ್ ಅವರೇ ಹೇಳಿ. ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಹುಟ್ಟಿದ ದಿನಾಂಕ ಮತ್ತೆ ಸಮಯ ಹೇಳಿ. 15 10 10 1997. ಸಮಯ 7:30. ಓಕೆ, ಗುರುಜಿ ಅವರಿದ್ದಾರೆ. ಅರುಣ್ ಅವರೇ ಮಾತಾಡಿ. ಅಮ್ಮ ನಮಸ್ತೆ. ಅಮ್ಮ ನಮಸ್ತೆ ಗುರುಜಿ. ಇದು ಕಾರ್ಯಕ್ರಮ ದಿನಾಲು ನೋಡ್ತೀನಿ ನಾನು. ಓಹೋ, ನಮಸ್ಕಾರ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ ಗುರುಜಿ. ಓಹೋ, ಸಂತೋಷಮ್ಮ, ತುಂಬಾ ಸಂತೋಷ. ನಿಮ್ಮ ಅಭಿಮಾನ, ನೀವು ಅಷ್ಟುದು ಎಲ್ಲ ಸರಿ ಹೇಳ್ತೀರಾ ಗುರುಜಿ. ನನ್ ಮಗ ಮದ್ವೆ ಈಗ ಜಾತಕ ಕೊಡ್ಬೇಕಂತ ಮಾಡಿದೀನಿ. ಅಲ್ಲ, ಟೈಮಿಂಗ್ ಹೇಳಿ ಕರೆಕ್ಟ್ ಆಗಿ. 7:30 ಬೆಳಗಿನ ಸಾಯಂಕಾಲನಾ? ಸಾಯಂಕಾಲ ಗುರುಜಿ. ರೈಟ್, ಈಗ ಕೇಳಿ. ಆಕಿಗೆ ಮದ್ವಿ ಜಾತಕ ಈಗ ಮದ್ವಿ ಮಾಡ್ಬೇಕಂತ ಮಾಡಿದೀವಿ. ಜಾತಕ ಕೇಳ್ಲಿಕ್ಕತ್ತಾರ ಗುರುಜಿ, ಅದಕ್ಕೆ ಕೊಡ್ಬೇಕಂತ ಮಾಡಿದೀನಿ. ಈಗ ಆಕೆ ಟೈಮ್ ಸರಿ ಇದೆನಾ ಅಂತ ಕೇಳ್ಬೇಕಂತ ಹೇಳಿ. ದಟ್ಸ್ ಗುಡ್ ಐಡಿಯಾ. ನೋಡಿ, 1997 ಮಗು ಹುಟ್ಟಿರೋದು, 97 ಮಗು ಹುಟ್ಟಿದೆ. ಈಗ ಅವಳಿಗೆ ಪಂಚಮದಲ್ಲಿ ಗುರು ಇದ್ದಾನೆ. ಷಷ್ಠಮ ಸಪ್ತಮಕ್ಕೆ ಬರ್ಲಿಕ್ಕೆ ಇನ್ನೂ ತುಂಬಾ ಟೈಮ್ ಇದೆ, ಕನಿಷ್ಠ 2 ವರ್ಷ ಅವಧಿ ಇದೆ. ಮಗು ಓದ್ತಾ ಇದ್ರೆ ಓದ್ಲಿಕ್ಕೆ ನೀವು ಪ್ರೋತ್ಸಾಹ ಕೊಡೋದು ಬಹಳ ಮುಖ್ಯ. ಇಲ್ಲ ನಮ್ಮ ಕುಟುಂಬದ ವ್ಯವಸ್ಥೆನೇ ಹೇಗಿದೆ, ನಾವು ಮದುವೆ ಮಾಡಲೇಬೇಕು ಅಂತಂದಾಗ ಆ ಮಗುವಿಗೆ ಸಂಬಂಧಪಟ್ಟಂತ ಇನ್ನೊಂದು ಪೀರಿಯಡ್ ಇರುತ್ತೆ, ದಶಾಭುಕ್ತಿಗಳು ಅಂತ ಹೇಳ್ತಾರೆ.